ಇನ್ನು ಮಹಿಳೆಗೆ ಕಚ್ಚಿದ್ದಂಥ ರಾಚ್ ವೀಲರ್ ನಾಯಿಗಳು ಸಾವಿಗೀಡಾಗಿವೆ ಅಂತ. ಎಲ್ಲಿ? ದಾವಣಗೆರೆ ಹೊನ್ನೂರಿನಲ್ಲಿ ಮಹಿಳೆಗೆ ಕಚ್ಚಿದ್ದವು ರಾಚ್ ವೀಲರ್ ನಾಯಿಗಳು. ಮೇ ಬಿ 2 ನಾಯಿಗಳು ಅಂತ ಕಾಣಿಸ್ತದೆ. ದಾವಣಗೆರೆ ಹೊನ್ನೂರು ಗೊಲ್ಲರಹಟ್ಟಿಯಲ್ಲಿದ್ದಂಥ ನಾಯಿಗಳಿವು. ಡಿಸೆಂಬರ್ 4ರಂದು ಮಹಿಳೆಯನ್ನ ಕಚ್ಚಿದ್ದಂಥ ರಾಚ್ ವೀಲರ್ ನಾಯಿಗಳನ್ನ ಸೆರೆ ಹಿಡಿಯಲು ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದರು. ಈ ನಾಯಿಗಳು ಕಚ್ಚುತ್ತವೆ, ಹಿಂಸೆ ಕೊಡ್ತವೆ ಅಂತೇಳಿ. ಬಹುಶಃ ರಾಟ್ ವೀಲರ್ ಅನ್ನುವಂಥ ತಳಿ ಏನಿದೆ, ಆ ತಳಿಯ ಅಗ್ರೆಷನ್ನೇ ಅದೇ ರೀತಿಯಲ್ಲಿ. ರಾಚ್ ವೀಲರ್ ಆಗಿರ್ಬೋದು, ಪಿಚ್ಬುಲ್ ಆಗಿರ್ಬೋದು, ಈ ನಾಯಿಗಳನ್ನು ಸಾಕುವಂಥದ್ದು ಹೆಚ್ಚಿನ ಕಂಟ್ರಿಗಳಲ್ಲಿ ಬ್ಯಾನ್ ಆಗಿದೆ. ರೀಸನ್ ಇದೆ. ಆ ನಾಯಿಗಳ ಸಂಸ್ಕಾರ ಹೇಗೆ ಅಂತ ಹೇಳಿದ್ರೆ, ಆ ನಾಯಿಗಳ ಪ್ರಕಾರ ಒಬ್ಬರು ಅಥವಾ ಇಬ್ಬರು ಮಾತ್ರ ಆ ನಾಯಿಗಳಿಗೆ ಯಜಮಾನರು, ಬೇರೆ ಯಾರೇ ಬಂದರೂ ಕೂಡ ಕಚ್ಚುತ್ತಾರೆ. ಬಟ್ ಆ ನಾಯಿಗಳನ್ನ ಈ ರೀತಿಯಲ್ಲಿ ಕಡ್ಕೊಂಡು ಹೋಗುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನೋಡಿ, ಪಾಪ ಅದನ್ನು ರೋಡಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ಒಳಗಿಂದ ರಕ್ತಸ್ರಾವವಾಗಿ 2 ರೋಚ್ ವೀಲರ್ ನಾಯಿ ಸತ್ತು ಹೋಗಿದೆ. ಆಂತರಿಕ ರಕ್ತಸ್ರಾವವಾಗಿ 2 ನಾಯಿ ಸಾವನ್ನಪ್ಪಿರುವಂಥದ್ದು. ಆ ಕಚ್ಚಿದಂಥ ಮಹಿಳೆಯ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾಯಿದು ತಪ್ಪಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಆ ನಾಯಿಯ ಬಿಹೇವಿಯರ್ ಇರೋದೇ ಹಾಗೆ. ಆ ನಾಯಿಯನ್ನು ಸಾಕಿದವನು ಯಾರಿದೆ ಅವನನ್ನು ಎಳ್ಕೊಂಡು ಹೋಗಬೇಕಿತ್ತು. ನೀವು ಆತನನ್ನು ಇದೇ ರೀತಿಯಲ್ಲಿ ಕಟ್ಟಿ ಎಳ್ಕೊಂಡು ಹೋಗಬೇಕಿತ್ತು. ಆ ಜವಾಬ್ದಾರಿ ಅವನ ಮೇಲೆ ಬರುತ್ತೆ. ಆ ನಾಯಿಯನ್ನು ಕಟ್ಟಿ ಹಾಕುವಂಥದ್ದು ಅಥವಾ ಸಾಕುವ ಶೈಲಿಯಲ್ಲಿ ಸಾಕಬೇಕಾಗಿತ್ತು, ಅಥವಾ ಕಾಂಪೌಂಡ್ ವಾಲ್ ಒಳಗಡೆಯೇ ಆ ನಾಯಿಯನ್ನು ಇರಿಸ್ಕೊಳ್ಬೇಕಾಗಿತ್ತು. ಅವನು ಮಾಡಿದ ತಪ್ಪಿಗೆ ಆ ನಾಯಿಯನ್ನು ಹೀಗೆ ಎಳ್ಕೊಂಡು ಹೋದರೆ, ಆ ನಾಯಿಯನ್ನು ಸಾಯಿಸಿಬಿಟ್ರು ಇವರಲ್ಲ. ನೋಡಿ.